ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRI ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನಿಮ್ಮ ಒಂದು ಸೋಮವಾರ ನಡೆಯುವ ಒಂದು ಗಣಿತ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಮಿನಿಮಮ್ ಅಟ್ಲೀಸ್ಟ್ ಪಾಸ್ ಆಗಬೇಕನ್ನೋ ಸ್ಟೂಡೆಂಟ್ಸ್ಗೆ ಇದು ಬೆಸ್ಟ್ ವಿಡಿಯೋ. ಸೊ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದೇ ರೀತಿ ಒಂದು ಮೆಂಬರ್ಶಿಪ್ ತೊಗೊಳ್ಳೋ ಒಂದು ಪ್ರಶ್ನೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿ ಕೊಟ್ಟಿದ್ದೆ, ಯಾವ ಥರ ತೊಗೋಬೇಕಂತ. ಸೊ ಆ ವಿಡಿಯೋ ಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಮೆಂಬರ್ಶಿಪ್ ತೊಗೊಳ್ಳೋದು. ಸೊ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಯಾರು ಒಂದು ಮ್ಯಾಥ್ಸ್ ತುಂಬ ಕಷ್ಟ ಆಗುತ್ತೆ ಅನ್ನೋ ಒಂದು ಮಿನಿಮಮ್ 40 ಮಾರ್ಕ್ಸ್ ತೆಗಿಬೇಕು 80 ಅನ್ನೋ ಸ್ಟೂಡೆಂಟ್ಸ್ಗೆ ಇದು ಕರೆಕ್ಟಾಗಿರೋ ವಿಡಿಯೋ. ಸೊ ಅದನ್ನು ನೋಡಿ. ಇದು ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನಲ್ಲಿದೆ. ನಾನು ಇಂಗ್ಲೀಷ್ ವರ್ಷನ್ ನೆಕ್ಸ್ಟ್ ಪಾರ್ಟಲ್ಲಿ ತೊಗೊಂಬರ್ತೀನಿ. ಇದು ನೋಡಿ ಕರೆಕ್ಟಾಗಿ ಇವಾಗ. ಇಲ್ಲ ಆದರೆ ಇದೇ ವಿಡಿಯೋದ ಎಂಡಿಂಗಲ್ಲಿ ಇಂಗ್ಲೀಷ್ ವರ್ಷನ್ ಕೊಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡ್ತಾ ಹೋಗಿ. ಲೆಸನ್ ವೈಸ್ ಏನು ಓದಬೇಕಂತ ನಿಮ್ಗೆ ಅಷ್ಟೇ ಹೇಳ್ತೀನಿ, ಒಂದು ಐಡಿಯಾ ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋಗಳಿಂದ ಇವಾಗ ಒಂದು ಲೆಸನ್ ವೈಸ್ ಬರುತ್ತೆ. ಈ ಒಂದು ಟ್ರಿಗ್ನೋಮೆಟ್ರಿಗೆ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ಬಿಡ್ತೀನಿ. ನೆಕ್ಸ್ಟ್ ಪ್ರಮೇಯಗಳ ಬಗ್ಗೆ ಮಾಡಿದ್ದೀನಿ ಮತ್ತು ಸೂತ್ರಗಳ ಬಗ್ಗೆ ಮಾಡಿದ್ದೀನಿ. ಪ್ರತಿಯೊಂದೂ ಒಂದು ಪರ್ಟಿಕ್ಯುಲರಾಗಿ ಆ ಒಂದು ಲೆಸನ್ ವೈಸು ಬಿಡ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಗಳದು. ಸೊ ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ. ಯಾರು ಪಾಸ್ ಆಗಬೇಕಂತಂದರೆ ಅವ್ರು ನೋಡಿ. ನೆಕ್ಸ್ಟ್ ಯಾರು ಒಂದು ಔಟ್ ಆಫ್ 4 ತೆಗಿಬೇಕಂತ ಇದ್ರೋ ಸೊ ಅವ್ರಿಗಾಗಿ ನಾನೊಂದು ನೆಕ್ಸ್ಟ್ ವೀಡಿಯೋ ರೆಡಿ ಮಾಡಿದ್ದೀನಿ. ಏನಂದರೆ ಒಂದು ಲೆಸನ್ ವೈಸ್ ಸಮಾಂತರ ಶ್ರೇಣಿಗಳಿಂದ ಹಿಡಿದು ಕೊನೆಯ ಒಂದು ಈ ಘನಫಲಗಳೈತಲ್ಲ ಅಲ್ಲಿ ಗಂಟ ವೀಡಿಯೋಗಳನ್ನ ಲೆಸನ್ ವೈಸ್ ಮಾಡಿದ್ದೀನಿ. ಅದು ನೆಕ್ಸ್ಟಿಂದ ಬರ್ತಾ ಹೋಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ ನಾನು ಏನೇ ವೀಡಿಯೋ ಬಿಟ್ಟರು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಒಂದು ತ್ರಿಭುಜಗಳ ಒಂದು ಪ್ರಮೇಯಗಳು ಒಂದು ಬರುತ್ತೆ. ತ್ರಿಭುಜಗಳ ಪಾಠದಿಂದ ಒಂದು ಪ್ರಮೇಯ ಬರುತ್ತೆ. ಸೊ ಕ್ಲೀನಾಗಿ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಆನ್ಸರ್ನ. ನೀವು ಒಂದು ವೇಳೆ ಬರ್ಕೊಂಡಿದ್ರೆ ಪರವಾಗಿಲ್ಲ, ಅದನ್ನೇ ನೀವು ಒಂದು ಸ್ಟಡಿ ಮಾಡಿ. ಏನು ಬರ್ದಿರಲಿಲ್ಲ ಅಂದರೆ ದಯವಿಟ್ಟು ಆನ್ಸರ್ನ ಬರ್ಕೊಂಡು ಸ್ಟಡಿ ಮಾಡಿ ಚೆನ್ನಾಗಿ. ನೋಡಿ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಸಾಧಿಸಬೇಕು. ಮಾಮೂಲಿ ಗೊತ್ತು ನಿಮಗೆ. ಈ ಒಂದು 4 ಮಾರ್ಕ್ಸಿಗೆ ಅಂದರೆ ಒಂದು ದತ್ತ ಸಾಧನೆಯ ರಚನೆ ಸಾಧನೆ ಈ 4 ಪಾಯಿಂಟ್ಸ್ ಒಂದು ಇನ್ಕ್ಲೂಡ್ ಇರಲೇಬೇಕು. ನೀವೊಂದು ಯಾವುದೇ ಒಂದು ತ್ರಿಭುಜ ಆರ್ ಯಾವುದೇ ಒಂದು ಪ್ರಮೇಯನ ನೀವು ಸಾಧಿಸಬೇಕಂದ್ರೆ ಸೊ ಈ 4 ಪಾಯಿಂಟ್ ಇನ್ಕ್ಲೂಡ್ ಮಾಡಲೇಬೇಕು. ನೋಡ್ತಾ ಹೋಗಿ. ನಾನು ಜಸ್ಟ್ ನಿಮಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದೊಂದು 2ನೇ ಪ್ರಮೇಯ. ಇದೊಂದು ನೋಡ್ಕೊಳ್ಳಿ. ಪಕ್ಕದಲ್ಲಿ ನೋಡಿ ವಿತ್ ಇಯರ್ ಕೊಟ್ಟಿದ್ದೀನಿ. ಸೊ ಕರೆಕ್ಟ್ ದಯವಿಟ್ಟು ನೋಡ್ಕೊಳ್ಳಿ. ಏಪ್ರಿಲ್ 2022, 19 ಜೂನ್ 2023, ಆಮೇಲೆ 2016 ನೋಡಿ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಪೈಥಾಗರಸ್ ಪ್ರಮೇಯ ನೋಡಿ ಯಾವ ಇಯರ್ ರಿಪೀಟ್ ಆಗಿದೆ ಅಂತ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದನ್ನು ನಾನು ಅದಕ್ಕೆ ನಿಮಗೆ ಈ ವಿಡಿಯೋನ ಈ ಥರ ಇರುವ ಒಂದು PDF ನಿಮಗೆ ರೆಫರ್ ಮಾಡ್ತಾ ಇರೋದು ನಾನು. ಸೊ ಕರೆಕ್ಟಾಗಿ ನೋಡಿ. ವೃತ್ತಗಳಲ್ಲಿ 2 ಪ್ರಮೇಯ ಇದೆ. 2ರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಯಾವುದೇ ನೋಡಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಸೊ ನೋಡಿ, ವಿತ್ ಮೊದಲು ಈ ಒಂದು ಬರ್ಕೊಳ್ಳಿ ಒಂದು ವೃತ್ತನ. ನೆಕ್ಸ್ಟು ಕೆಳಗಡೆ ಒಂದು ಇಷ್ಟೇ ಆನ್ಸರ್ ನೋಡಿ. ಇಷ್ಟೇ ಈಸಿಯಾಗಿ 4 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಬರ್ಕೊಂಗಿದ್ರೆ ಬರ್ಕೊಳ್ಳಿ. ನೋಡಿ ಆನ್ಸರ್ ನೋಡಿ ಅಷ್ಟೇ ಚಿಕ್ಕದು. ನಕ್ಷೆ ವಿಧಾನದಿಂದ ಜೋಡಿಸಿ ಸಮೀಕರಣಗಳನ್ನು ಬಿಡಿಸೋದು ನೋಡಿ ಯಾವ ಥರ ಅಂತ ಕೊಟ್ಟಿದ್ದೀನಿ. x - y = 3 ಮತ್ತು x + y = 7 ಸಮೀಕರಣ ನಕ್ಷೆ ಮೂಲಕ ಯಾವ ಥರ ಬಿಡಿಸೋದಂತ ನೋಡಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೋಡಿ ನಕ್ಷೆ ಮೂಲಕ ಬಿಡಿಸೋ ಪ್ರೊಸೆಸ್ನ ನೋಡಿ. ಜೋಡಿ ಸಮೀಕರಣಗಳನ್ನ ಬಿಡಿಸೋದು ಯಾವ ಥರ ಅಂತ ನೋಡಿ. ಇಲ್ಲಿ ನಾನು ಪರಿಹಾರ ನೀವು ಒಂದು ವೇಳೆ ಬರೆದಿದ್ರೆ ಬರ್ಕೊಳ್ಳಿ, ಇಲ್ಲ ನೀವು ಅಭ್ಯಾಸ ಮಾಡಿ. ನೋಡಿ, ಇಲ್ಲಿ ಯಾವ್ಯಾವ ಇಯರ್ ಕೊಟ್ಟಿದ್ದಾರೆ ಅದೆಲ್ಲನೂ ಕೊಟ್ಟಿದ್ದೀನಿ ನಾನಿಲ್ಲಿ. ಈ ಥರ ಕೇಳೋರೆ 2023ಯಲ್ಲಿ x + y = 5 ಮತ್ತು 2x + y = 6. ಉತ್ತರ ನೋಡಿ. ಬೇಕಾದರೆ ಉತ್ತರ ಇಲ್ಲಿದೆ. x ಬೆಲೆ 1 ಇದೆ, y ಬೆಲೆ 4 ಇದೆ. 2ನೇ ನೋಡಿ, ಇಲ್ಲಿ ಇದೇ ಥರ ಕೇಳೋರು. ಉತ್ತರನೂ ಪಕ್ಕದಲ್ಲೇ ಇದೆ. ಸೊ ನೀವು ಬಿಡಿಸ್ಕೊಂಡಿದ್ರೆ ಸೊ ನಾನು ತುಂಬ ವೀಡಿಯೋ ಲೆಂತ್ ಆಗುತ್ತೆ ಅಂತ ಓನ್ಲಿ ಆನ್ಸರ್ಸ್ನ ಕೊಟ್ಟಿರೋದಲ್ಲಿ. ನೋಡಿ, ಓಜು ರಚನೆ ಮಾಡೋದು ಕಡಿಮೆ ವಿಧಾನದ ಓಜು ಅಂತೂ ಬಂದೇ ಬರುತ್ತೆ ಡೆಫಿನೆಟ್ಲಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. ನೋಡ್ತಾ ಹೋಗಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಯಾಕಂದರೆ ನಿಮ್ಮೊಂದು SSLC ಎಕ್ಸಾಮ್ ಸಂಬಂಧಪಟ್ಟ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತಾಯಿದ್ದೀವಿ ನಾವು. ಆಲ್ರೆಡಿ ಕನ್ನಡ ಆ್ಯಂಡ್ ಹಿಂದಿ ಕಂಪ್ಲೀಟ್ ಆಯಿತು ನಿಮ್ದು. ಇವಾಗ ಸೋಮವಾರ ಒಂದು ಮ್ಯಾಥ್ಸ್ ಇದೆ. ಓಜು ರಚನೆ ಮಾಡೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ.
ವಿತ್ ಇಯರ್ ಕೊಟ್ಟಿದ್ದೀನಿ ನಾನು, ಯಾವ ವರ್ಷ ರಿಪೀಟ್ ಆಗಿದೆ ಅಂತ ಕ್ವಶನ್ ನಿಮಗೆ. ಅದಕ್ಕೆ ವಿಧಾನದ ಓಜಿ ನೋಡಿ. ನೋಡಿ ಇಲ್ಲಿ 7 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸಿ. ಅಭ್ಯಾಸಕ್ಕಾಗಿ ಜಸ್ಟ್ ನೀವು ಅಭ್ಯಾಸ ಮಾಡೋಂಗಿದ್ರೆ ಇದನ್ನು ತೊಗೊಳ್ಳಿ. ಯಾಕಂದರೆ ಇಲ್ಲಿ ಇಯರ್ ಕೊಟ್ಟಿದ್ದೀನಿ ನಾನು, ಯಾಕಂದರೆ ಈ ಇಯರಲ್ಲಿ ಬಂದಿದೆ ಈ ಕ್ವಶನ್ ಅಂತ ನಿಮ್ಗೆ ಅದಕ್ಕೆ ನಾನು ಕೊಟ್ಟಿರೋದು. ನೋಡಿ ಇದಂತೂ ಡೆಫಿನೆಟ್ ಕ್ವಶನ್. ಇದು ಕೂಡ ನೋಡಿ ವೃತ್ತಕ್ಕೆ ಸ್ಪರ್ಶಕಗಳ ಒಂದು ರಚನೆ ಮಾಡೋದು ಡೆಫಿನೆಟ್ ಕ್ವಶನ್ ಅದು. ಸೊ ಕೆಳಗೆ ಕೊಟ್ಟಿರೋದನ್ನ ಅಭ್ಯಾಸಕ್ಕಾಗಿ ನೀವು ಜಸ್ಟ್ ಅಭ್ಯಾಸನ ಮಾಡಿ. ಟೈಮ್ ಇದೆ, ಇನ್ನು ಸೋಮವಾರ ಇದೆ. ಸೊ ಇವತ್ತು ನಾಳೆ ಚೆನ್ನಾಗಿ ಓದ್ಕೊಳ್ಳಿ. ಮ್ಯಾಥ್ಸ್ನ ನೀವು ಈಸಿಯಾಗಿ ಪಾಸ್ ಆಗ್ಬೋದು. ನೋಡಿ ಒಂದು ಈ ಥರ ರಿಪೀಟ್ ಆಗಿರೋ ಕ್ವಶನ್ಸ್ನ ಮಾತ್ರ ನೀವು ಅಭ್ಯಾಸ ಮಾಡಿ. ಕೊಟ್ಟಿದ್ದೀನಲ್ಲ, ರಿಪೀಟ್ ಆಗಿರೋದು ಮಾತ್ರ ಅಭ್ಯಾಸ ಮಾಡಿ, ಜಾಸ್ತಿ ಬೇಡ. ಇವಾಗ ನೆಕ್ಸ್ಟ್ ವೀಡಿಯೋ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಒಂದು ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ಗೆ ಈ ಒಂದು ಸೂತ್ರಗಳನ್ನ ತರ್ತಾಯಿದ್ದೀನಿ. ಪ್ರತಿಯೊಂದು ಲೆಸನ್ ವೈಸ್ ಸೂತ್ರಗಳನ್ನ ಬರೆದಿದ್ದೀನಿ ನಾನು ಸಪ್ರೇಟಾಗಿ, ಯಾವ್ಯಾವ ಸೂತ್ರ ಬರುತ್ತೆ ಅಂತ. ಸೊ ಆ ಸೂತ್ರಗಳನ್ನ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಸಾಕು. ಅಟ್ಲೀಸ್ಟ್ ಆ ಕ್ವಶನ್ಗೆ ಸೂತ್ರ ಬರೆದು ಅದ್ರ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ನೀವು ಒಂದು ಬಿಡಿಸಿದರೆ ಸಾಕು, ಬಂದುಬಿಡುತ್ತೆ. ನೋಡಿ ಸಮಾಂತರ ಶ್ರೇಣಿಗಳು, ಇದರಿಂದ ಯಾವ್ಯಾವ ಥರ ಕ್ವಶನ್ ಬರ್ಬೋದು ಅಂತ ನೋಡಿ. ನೋಡಿ ಇಲ್ಲಿ ಸೂತ್ರಗಳಿದೆ, ಬೇಕಂದರೆ ನಿಮಗೆ ತೊಗೊಳ್ಳಿ. ನಾನು ಸಪ್ರೇಟಾಗಿ ಒಂದು ವೀಡಿಯೋ ನನ್ನ ಕೈಯಾರ ಬರೆದಿರೋ ಒಂದು ಸೂತ್ರಗಳದ್ದು ಮಾಡಿದ್ದೀನಿ. ಸೊ ಅದು ಬಿಡ್ತೀನಿ ನಾನು ಬೇಕಂದರೆ. ನೋಡಿ ಮೆಂಬರ್ಶಿಪ್ ಯಾರ್ಯಾರು ತೊಗೊಂಡ್ರೆ ದಯವಿಟ್ಟು ಬೇಗ ತೊಗೊಳ್ಳಿ. ಮೆಂಬರ್ಶಿಪ್ನ ಹಲವಾರು ಸ್ಟೂಡೆಂಟ್ಸ್ ತೊಗೊಂಡಿದ್ದೀರಾ. ಸೊ ಅವ್ರಿಗೆಲ್ಲ PDF ಅದೆಲ್ಲ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ದಯವಿಟ್ಟು 1 ಮಂತ್ ಮೆಂಬರ್ಶಿಪ್ನ ತೊಗೊಳ್ಳಿ ಎಲ್ಲರೂ. ನೋಡಿ ಲೆಸನ್ ವೈಸ್ ಸೂತ್ರಗಳು ಕೊಟ್ಟಿದ್ದೀನಿ ಇಲ್ಲಿ. ಮತ್ತು ನೋಡಿ ಈ ಟ್ರಿಗ್ನಾಮೆಟ್ರಿ ಅಂದರೆ ಈ ಒಂದು ತ್ರಿಕೋನಮಿತಿಗೆ ಸಂಬಂಧಿಸಿದಂತೆ ಸಪ್ರೇಟಾಗಿ ಒಂದು ವಿಡಿಯೋ ಬರುತ್ತೆ. ಸೊ ದಯವಿಟ್ಟು ಯಾರು ಟ್ರಿಗ್ನಾಮೆಟ್ರಿನ ಅಷ್ಟೊಂದು ಓದ್ಕೋಬೇಡಿ. ನಾನು ಏನು ಓದ್ಕೋಬೇಕು ಅದರಲ್ಲಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೀನಿ ಟ್ರಿಗ್ನೋಮೆಟ್ರಿಯಲ್ಲಿ. ಸೊ ಪರ್ಟಿಕ್ಯುಲರಾಗಿ ಇಷ್ಟೇ ಓದ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಟ್ರಿಗ್ನೋಮೆಟ್ರಿ. ಸೊ ಆ ವಿಡಿಯೋ ಬರುತ್ತೆ ಶೀಘ್ರದಲ್ಲೇ. ನೋಡಿ ಕ್ಲೀನಾಗಿ ಬಿಡಿಸಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಆನ್ಸರು ತುಂಬ ಸುಲಭವಾಗಿದೆ, ಅದಕ್ಕೆ ನಿಮಗೆ ಇದನ್ನು ರೆಫರ್ ಮಾಡ್ತಾ ಇರೋದು. ನೋಡಿ ಇಷ್ಟನ್ನ ಒಂದು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಇಷ್ಟು ಓದಿದರೆ ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಸೊ ಅದೇ ಸ್ಟೂಡೆಂಟ್ಸ್ ಹೇಳ್ತಿರೋದು, ತುಂಬ ಜನ ಪಾಸ್ ಆದರೆ ಸಾಕಂತ ಇದ್ರಿ, ಹಲವಾರು ರಿಪೀಟರ್ಸ್ ನನಗೆ ಒಂದು ಮೆಸೇಜ್ ಕೂಡ ಮಾಡಿದ್ರಿ. ಸೊ ಅದಕ್ಕಾಗಿ ನಾನು ಹೇಳ್ತಾಯಿದ್ದೀನಿ, ಇಷ್ಟನ್ನೇ ಓದ್ಕೊಳ್ಳಿ, ಇನ್ನು ಎಕ್ಸ್ಟ್ರಾ ಏನು ನೋಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇವಾಗ ನೆಕ್ಸ್ಟ್ ವೀಡಿಯೋಗಳನ್ನ ನಿಮ್ಗೆ ಹೇಳಿದಂಗೆ ನಾನು ನೋಡಿ ಇಂದಿನಿಂದಲೇ ಒಂದು ಈ ವಿಡಿಯೋ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ನೋಡಿ ಈ ಒಂದು ಸೂತ್ರಗಳು, ಲೆಸನ್ ವೈಸ್ ಸೂತ್ರಗಳು. ಅದರ ನೆಕ್ಸ್ಟು ಇವತ್ತೇ ಬರುತ್ತೆಲ್ಲನೂ ಒಂದು ತ್ರಿಕೋನಮಿತಿ, ಅದರ ನೆಕ್ಸ್ಟು ಒಂದು ಮೂರನೇದು ಬಂದ್ಬಿಟ್ಟು ಒಂದು ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಅದು ತುಂಬ ಸ್ಕೋರಿಂಗ್ ಮಾಡಬೇಕು ಅನ್ನೋ ಸ್ಟೂಡೆಂಟ್ಸ್ಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಲೆಸನ್ ವೈಸ್ ಎಲ್ಲನೂ ಇವತ್ತೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ, ಎಲ್ಲನೂ ಇವತ್ತೇ ಒಂದು ಅಪ್ಲೋಡ್ ಮಾಡ್ತೀನಿ. ಯಾವುದೇ ಒಂದು ಟೆನ್ಷನ್ ತೊಗೊಬೇಡಿ. ಮ್ಯಾಥ್ಸ್ ವಿಷಯದಲ್ಲಿ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಮತ್ತು ನಿಮ್ಗೆ ಏನು ಡೌಟ್ಸ್ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಪ್ರತಿಯೊಬ್ಬರ ಕೈಲೂ ಒಂದು ಸಬ್ಸ್ಕ್ರೈಬ್ನ ಮಾಡಿಸಿ, ಯಾಕಂದರೆ ಸೆಕೆಂಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೀಡಿಯೋಸ್ ನಮ್ಮ ಒಂದು ಚಾನಲ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಾವು, ಬೇರೆಲ್ಲೂ ಇನ್ನೂ ಯಾರೂ ಅಪ್ಲೋಡ್ ಮಾಡಿಲ್ಲ. ಸೊ ಅದಕ್ಕಾಗಿ ನಮ್ಮ ಚಾನಲ್ ಇನ್ನೂ ಹಲವಾರು ಜನ ಸ್ಟೂಡೆಂಟ್ಸ್ಗೆ ಗೊತ್ತಾಗಿಲ್ಲ. ಸೊ ದಯವಿಟ್ಟು ಅವ್ರಿಗೆಲ್ಲರಿಗೂ ಒಂದು ನಮ್ಮ ಚಾನಲ್ನ ರೆಫರ್ ಮಾಡಿ, ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ. ನೋಡಿ ಇಷ್ಟನ್ನ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಇದು ಈಸಿಯಾಗಿ ಪಾಸ್ ಆಗೋ ಸ್ಟೂಡೆಂಟ್ಸ್ಗೆ
ಬೆಸ್ಟ್ ವೀಡಿಯೋ. ಅದಕ್ಕಾಗಿ ನಾನು ಅವ್ರು ತುಂಬ ಜನ ಸ್ಟೂಡೆಂಟ್ಸ್ ಅದು ಕೇಳಿ ಸಲುವಾಗಿ ನಾನು ಮಾಡಿದೆ ಈ ವಿಡಿಯೋನ. ಸೊ ಲೆಸನ್ ವೈಸ್ ಮಾಡ್ತೀನಿ. ತುಂಬ ಜನ ಸ್ಟೂಡೆಂಟ್ಸ್ ಇನ್ನೂ ನಾವು ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅನ್ನೋರಿದ್ದೀರಾ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗಾಗಿ ನಾನು ನೆಕ್ಸ್ಟ್ ವೀಡಿಯೋ ಬಿಡ್ತೀನಿ. ಸೊ ಲೆಸನ್ ವೈಸ್ ಬಿಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ವೀಡಿಯೋಗಳನ್ನ. ನೀವು ಲೆಸನ್ ವೈಸು ನೀವು ಈಸಿಯಾಗಿ ಹೆಚ್ಚು ಮಾರ್ಕ್ಸ್ನ ಮಾಡ್ಬೋದು. ಸೊ ಮೆಂಬರ್ಶಿಪ್ನು ತೊಗೊಳ್ಳಿ ನಮ್ಮ ಚಾನಲ್ನ. ನಿಮ್ಮ ಒಂದು SLC ಎಕ್ಸಾಮ್ ಕಂಪ್ಲೀಟ್ ಆದ ತಕ್ಷಣ ನಾನೊಂದು ಇವಾಗ ಫಸ್ಟ್ PUC ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹಲವಾರು ಕಡೆ. ಇವಾಗ ನಾನು ನಿಮಗೆ ಫಸ್ಟ್ PUC ಕ್ಲಾಸಸ್ನ ಒಟ್ಟಿಗೆ ನಿಮ್ಮ ಒಂದು ಎಕ್ಸಾಮ್ 2 ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಮುಂದೆ ನೋಡೋಣ. ರಿಸಲ್ಟ್ ಅಂತೂ ಹೇಳಿ ನಿಮಗೆ SLC ರಿಸಲ್ಟು ಬೇಗನೆ ಬಂದುಬಿಡುತ್ತೆ. ನಿಮ್ಮ ಒಂದು ಎಕ್ಸಾಮ್ಸು 21ಗೆ ಮುಗಿದ್ರೆ ಇಮಿಡಿಯೇಟ್ಲಿ ನಿಮ್ಮ ಒಂದು ರಿಸಲ್ಟು 25 ಒಳಗಡೆ ರಿಸಲ್ಟ್ ಸಿಗ್ಬಿಡುತ್ತೆ. ಸೊ ಇನ್ನೇನು ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಯಾಕಂದರೆ ನಿಮಗೊಂದು ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಸಿಗುತ್ತೆ. ಅದಕ್ಕಾಗಿ ನಿಮ್ಗೆ ಹೇಳ್ತಿರೋದು. ಓಕೆ, ಮುಂದಿನ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು.